ಫಸ್ಟಿಗೆ ಒಂದಿಷ್ಟು ಎಣ್ಣೆ ಹಾಕ್ಕೋಬೇಕು, ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು. ಹಾಕೊಂಡ ನಂತರ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಹಾಕೊಂಡ ನಂತರ ಸ್ವಲ್ಪ ಇದು ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ನೋಡಿ ನಾನು ಇದೇ ಪಲ್ಯ ಮಾಡ್ತಾ ಇರೋದು. ಸೊ ನೋಡಿ ಹುಳ ಗಿಡ ಎಲ್ಲ ನೋಡಿಕೊಂಡು ಮುಂಜಾನೆ ಮಾರ್ನಿಂಗ್ ಸ್ವಲ್ಪ ಹುಣ್ಸರ ಮಾಡಿದೆ ನಾನು. ಮಾರ್ನಿಂಗ್ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್, ಏನು ಮಾಡ್ತೀರಾ. ಈಗ ತೋರಿ ತಿನ್ನಕತ್ತಿ ಹೋಗಿ ಡ್ರೆಸ್ ಹಾಕೊಂಡು ಬಾ. ಎಷ್ಟು ಕಾಣ್ಬೇಕ ನಾನು ಇದೇ ಮಾಡತ್ತೀನಿ. ಸ್ವಲ್ಪ ಅರಿಶಿನ ಹಾಕೋಬೇಕು. ಅವ್ನು ಹಾಗೆ ಫ್ರೆಂಡ್ಸ್ ದಿನಾನು ಜಾಸ್ತಿ ನಮ್ಮ ಮಕ್ಕಳು ಸ್ವಲ್ಪ ತುಂಬ ಅಂದರೆ ತುಂಬ ಹದವಾಗಿದೆ. ಏನು ಮಾಡ್ತೀರಾ, ಇದನ್ನ ಸ್ವಲ್ಪ ಹೀಗೆ ಕಾಣಿಸ್ತಾ ಇದೆಯಲ್ಲ, ನೀವು ಹೇಗೆ ಮಾಡ್ತೀರಾ ಅವರೆಕಾಳು ಪಲ್ಯ ಹೇಗೆ ಕಾಣಿಸ್ತಾ ಇದೆಯಲ್ಲ, ನಾನು ಮಾಡ್ತಾ ಇದ್ದೀನಿ. ಭಾಳ ಚಂದ ಆಕೈತ್ರಿ. ಇಷ್ಟೇ ಸಿಂಪಲ್ ಹಾಕೊಂಡ್ಬಿಟ್ರೆ ಅಷ್ಟೊಂದು. ಕೆಲವರೆಲ್ಲ ನಿಮ್ಮ ಕಡೆ ಕಾಯಿ ಹಾಕೊಂತೀರ ಅಂತ ಅನಿಸುತ್ತೆ. ಕಾಯಿನ ಹಾಕೊಂಡು ತೆಂಗಿನಕಾಯಿ ತುರಿದು ನೀವು ಹಾಕೊತೀರಲ್ವ, ನಮ್ಮ ಕಡೆ ಆ ಥರ ಟೇಸ್ಟ್ ಆಗಲ್ಲ. ಅದನ್ನು ನಾವು ಜಾಸ್ತಿ ಚಿಕನ್ಗೆ ಮಟನ್ಗೆ ಯೂಸ್ ಮಾಡ್ತೀವಿ. ಇದನ್ನು ಈ ಶ್ರಾವಣ ಮಾಸಲ್ವ, ಒಂದು ತಿನ್ನೋ ಹೋಗಿಲ್ಲ, ಅದಕ್ಕೆ ಇದನ್ನೇ ಪಲ್ಯ ಮಾಡ್ತಾ ಇರೋದು ಫ್ರೆಂಡ್ಸ್. ಇದನ್ನು ಹಾಕೋಬೇಕು ಫ್ರೆಂಡ್ಸ್, ಟೊಮೆಟೊ. ದವಳೆ ಗಪ್ ಹಾಕೋರು ತುಂಬ ತುಂಬ ತಿಂದಿದೆ. ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಹುಡುಗ. ಟೊಮೆಟೊ ಹಾಕ್ಕೊಂಡು ಈ ಥರ ಸ್ವಲ್ಪ 15 ನಿಮಿಷ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕೋಬೇಕು. ಸ್ವಲ್ಪ ಕೆಲವರು ಕೈಲಿಂದ ಹಾಕೊತೀರ, ನಮ್ಮ ಸಂಚೆ ಎಲ್ಲಿದೆ ಗೊತ್ತಾಗೋದು. ಸ್ವಲ್ಪ ಖಾರ ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಕೊಂಡ್ರೆ, ನಾನು ಅಷ್ಟೇ ಇಲ್ಲ, ಅಷ್ಟೇ ಮೀಡಿಯಮ್ ಖಾರ ಹಾಕೊತೀವಿ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಇರಲಿ, ಹಂಗೆ ಬರಲಿ ಬಿಡು. ಸ್ವಲ್ಪ ಧನಿಯಾ ಪುಡಿ ಹಾಕೋಬೇಕು. ಸ್ವಲ್ಪ ಶೇಂಗಾ ಪುಡಿ ಕೊಟ್ಟಿದ್ದೆ. ಈ ಶೇಂಗಾ ಪುಡಿ ಎಷ್ಟು ಹಾಕೋತಿರಲ್ಲ, ಇದು ಅವರೆಕಾಳು ಪಲ್ಯ ತುಂಬ ಅಂದರೆ ಭಾಳ ಚಂದ ಆಗ್ತೈತಿ. ನೋಡಿ ರೆಡಿ ಆಗಿಬಿಡ್ತು. ಪಲ್ಯ ರೆಡಿ ಆಗೈತಿ. ಎಷ್ಟು ಚೆನ್ನಾಗಾಗುತ್ತೆ